ಗುಬ್ಬಿ ಪಟ್ಟಣದ ಜವಳಿಕಾ ಪೇಟೆಯಲ್ಲಿ ಪ್ರತಿಷ್ಠಾನಗೊಂಡಿರುವ ಶ್ರೀ ಪಾಂಡುರಂಗ ಸ್ವಾಮಿ ಮತ್ತು ಶ್ರೀ ರುಕುಮಾಯಿ ದೇವರುಗಳ 22ನೇ ವರ್ಷದ ದಿಂಡಿ ಉತ್ಸವವನ್ನ ನಾಗರತ್ನಬಾಯಿ ಜ್ಞಾನೇಶ್ವರರಾವ್ ಕುಟುಂಬದ ವತಿಯಿಂದ ಹಾಗೂ ಸಮಾಜದ ವತಿಯಿಂದ ಬಹಳ ವಿಜೃಂಭಣೆಯಿಂದ ಭಕ್ತಿಪೂರ್ವಕವಾಗಿ ಹಲವು ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಮುತ್ತಿನ ವಾಹನದಲ್ಲಿ ದೇವರುಗಳನ್ನ ಹಾಗೂ ಸಾಧು ಸಂತರ ಪಾದುಕೆಗಳನ್ನ ಪ್ರತಿಷ್ಠಾಪಿಸಿ ಪಟ್ಟಣದ ರಾಜಬೀದಿಗಳಲ್ಲಿ ಉತ್ಸವ ನಡೆಸಲಾಯಿತು. ಭಾವಸಾರ ಕ್ಷತ್ರಿಯ ಸಮಾಜದ ಮುಖಂಡ ಸುಬ್ರಹ್ಮಣ್ಯ ಸ್ವಾಮಿ ಮಾತನಾಡಿ, ಇತಿಹಾಸ ಪ್ರಸಿದ್ಧ ಶ್ರೀ ಪಾಂಡುರಂಗ ಸ್ವಾಮಿ ಹಾಗೂ ಶ್ರೀ ರುಕುಮಾಯಿ ದೇವರುಗಳ ದಿಂಡಿ ಉತ್ಸವ ನಾನಾ ಭಾಗಗಳಿಂದ ನಡೆಯುತ್ತಿದ್ದು, ಗುಬ್ಬಿ ಪಟ್ಟಣದಲ್ಲಿಯೂ ಸಹ ಅದ್ದೂರಿಯಾಗಿ ದಿಂಡಿ ಉತ್ಸವ ಮತ್ತು 22 ಅಡಿ ಎತ್ತರದ ಪಾಂಡುರಂಗ ಸ್ವಾಮಿ ಹಾಗೂ ರುಕುಮಾಯಿ ದೇವರ ಭಾವಚಿತ್ರಗಳಿಗೆ ಪಂಚಾಮೃತಾಭಿಷೇಕವನ್ನ ಮಾಡಲಾಗುತ್ತದೆ ಎಂದು ಹೇಳಿದರು. ಅದು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ತಾಯಿಯವರು ನಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿ ವರ್ಷವೂ ಸಹ ದಿಂಡಿ ಉತ್ಸವವನ್ನ ಪಟ್ಟಣದಲ್ಲಿ ನೆರವೇರಿಸುತ್ತಾ ಬಂದಿದ್ದು, ಪುರಾತನ ಕಾಲದಿಂದಲೂ ಸಹ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುತ್ತಿದೆ. ಇದರ ಮೂಲಕ ಬಹಳ ಹಿಂದುಳಿದಿರುವಂತಹ ನಮ್ಮ ಸಮುದಾಯವನ್ನ ಒಗ್ಗಟ್ಟಿನಿಂದ ಕರೆದುಕೊಂಡು ಹೋಗುವುದು ಮತ್ತು ನಮ್ಮ ತಂದೆ ತಾಯಿಯವರ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ದಿಂಡಿ ಉತ್ಸವ ಎಂದಿಗೂ ನಿಲ್ಲಬಾರದು ಎಂಬ ಉದ್ದೇಶದಿಂದ ನಾವೆಲ್ಲರೂ ಸೇರಿ ಮಾಡುತ್ತಿದ್ದೇವೆ. ಸುಮಾರು 15ಕ್ಕೂ ಹೆಚ್ಚು ಕಲಾ ತಂಡಗಳು ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ, ಕರ್ನಾಟಕ ಸೇರಿದಂತೆ ಹಲವು ಭಾಗಗಳಿಂದ ಕಲಾವಿದರು ಆಗಮಿಸಿ ಕಾರ್ಯಕ್ರಮವನ್ನ ನಡೆಸಿಕೊಡುತ್ತಿದ್ದಾರೆ. 2 ದಿನಗಳಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಧಾರ್ಮಿಕ ವಿಧಿವಿಧಾನಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜನೆಯನ್ನ ಮಾಡಲಾಗಿದೆ ಎಂದರು. ವರದಿ ಮಂಜುನಾಥ್, ಗುಬ್ಬಿ. ಇದು 22 ವರ್ಷ ನಡ್ಕೊಂಡು ಬಂದಿದೆ. ನಮ್ಮ ತಂದೆ ಕಾಲದಲ್ಲಿ ನಡ್ಕೊಂಡು ಬರ್ತಾ ಇದ್ದೀವಿ. ತಂದೆ ಶುರು ಮಾಡೋದು 20 ವರ್ಷ ಅದು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ